ಥ್ಯಾಂಕ್ ಯು. ನಾನು ಆನಂದ್, ಮಂಡ್ಯ ಜಿಲ್ಲಾ ವರದಿಗಾರ. ತಮಿಳುನಾಡಿಗೆ ಮುಂದಿನ 15 ದಿನಗಳ ಕಾಲ ನಿತ್ಯ 3,500 ಕ್ಯೂಸೆಕ್ ನೀರನ್ನ ಹರಿಸಬೇಕು ಅಂತ ಹೇಳಿ ಸಿಡಬ್ಲ್ಯೂಆರ್ಸಿ ಶಿಫಾರಸನ್ನ ಮಾಡಿದೆ. ಇದರ ವಿರುದ್ಧ ಮಂಡ್ಯ ಸೇರಿದಂತೆ ರಾಜ್ಯದ ಹಲವೆಡೆ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ರಾಜ್ಯ ಸರ್ಕಾರ ನೀರು ಹರಿಸಬಾರದು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಇರುವಂತಹ ಸಂದರ್ಭದಲ್ಲಿ ಕೃಷಿಗೆ ತಮಿಳುನಾಡಿಗೆ ನೀರು ಹರಿಸುವುದು ಎಷ್ಟು ಸರಿ? ಈ ರೀತಿ ಶಿಫಾರಸು ಮಾಡಿರುವಂತಹ ಸಿಡಬ್ಲ್ಯೂಆರ್ಸಿ ನಿರ್ಧಾರ ಸರಿ ಇಲ್ಲ ಅಂತ ಹೇಳಿ ಕಿಡಿಯನ್ನ ಕಾರ್ತಾ ಇರುವಂತದ್ದು. ಸದ್ಯ ನಾನು ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಡ್ಯಾಮ್ ಸಮೀಪ ಇದ್ದೀನಿ. ದೃಶ್ಯದಲ್ಲಿ ಗಮನಿಸಬಹುದು ಕೆಆರ್ಎಸ್ ಡ್ಯಾಮ್ ಯಾವ ರೀತಿ ಬರಿದಾಗಿದೆ ಅಂತ. ಕೆಆರ್ಎಸ್ ಸೇರಿದಂತೆ ಕಾವೇರಿ ಕೊಳ್ಳದ ಬಹುತೇಕ ಡ್ಯಾಂಗಳು ಇದೇ ಪರಿಸ್ಥಿತಿಯಲ್ಲಿರುವಂತದ್ದು. ಕಾರಣ ಮುಂಗಾರು ಆರಂಭ ಆಗಿ 2 ತಿಂಗಳಾದ್ರೂ ಕೂಡ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಬಿದ್ದಿಲ್ಲ. ಹಾಗಾಗಿ ಒಳ ಹರಿವು ಇಲ್ಲದಂತೆ ಡ್ಯಾಂಗಳು ಬರಿದಾಗ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ಗಮನಿಸಬಹುದು. ಸದ್ಯ ಕೆಆರ್ಎಸ್ ಡ್ಯಾಮ್ ನಲ್ಲಿ 17 ಟಿಎಂಸಿ ನೀರಿದೆ. 17 ಟಿಎಂಸಿ ನೀರಿನಲ್ಲಿ 5 ಟಿಎಂಸಿ ಡೆಡ್ ಸ್ಟೋರೇಜ್ ಆಗಿರೋದ್ರಿಂದ ಬಳಕೆಗೆ ಲಭ್ಯ ಇರುವಂತದ್ದು ಕೇವಲ 12 ಟಿಎಂಸಿ ಮಾತ್ರ. ಈಗಿರುವಂತಹ ನೀರು ಕುಡಿಯೋದಕ್ಕೂ ಸಾಲದು. ಅಂತಹ ಪರಿಸ್ಥಿತಿಯಲ್ಲಿ ಡ್ಯಾಂಗಳಿರುವಂತದ್ದು. ಯಾಕೆಂದ್ರೆ ಕೆಆರ್ಎಸ್ ಇರುವಂತದ್ದು ಕಬಿನಿ ಹಾಗೂ ಹೇಮಾವತಿ ಜಲಾಶಯಗಳು ಸಂಪೂರ್ಣವಾಗಿ ಭರ್ತಿ ಆಗದಂತೆ ಇರೋದ್ರಿಂದ ಕೃಷಿಗೆ ನೀರು ಕೊಡೋದಕ್ಕೆ ಸಾಧ್ಯವೇ ಆಗದ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಸಿಲುಕಿದೆ. ಕುಡಿಯೋದಕ್ಕಾಗಿ ಈ ನೀರನ್ನ ಶೇಖರಣೆ ಮಾಡಿ ಇಟ್ಕೊಳ್ಳೋದಕ್ಕೆ ನಿರ್ಧಾರ ಮಾಡಿದೆ. ಇಂತಹ ಹೊತ್ತಿನಲ್ಲಿ ಸಿಡಬ್ಲ್ಯೂಆರ್ಸಿ ತಮಿಳುನಾಡಿಗೆ ಕೃಷಿಗಾಗಿ ನೀರು ಕೊಡಿ ಅಂತ ಶಿಫಾರಸು ಮಾಡಿರುವಂತದ್ದು ಎಷ್ಟು ಸರಿ ಅಂತ ಹೇಳಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಜೊತೆಗೆ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ನೀರನ್ನ ಕೊಡಬಾರದು, ಬದಲಿಗೆ ಸಿಡಬ್ಲ್ಯೂಎಂಎ ಸಭೆಯಲ್ಲಿ ಸಮರ್ಥವಾಗಿ ವಾದವನ್ನ ಮಂಡಿಸಬೇಕು. ಅದ್ರ ಜೊತೆಗೆ ಇಲ್ಲಿರುವಂತಹ ವಾಸ್ತವ ಪರಿಸ್ಥಿತಿಯನ್ನ ಸಿಡಬ್ಲ್ಯೂಎಂಎ ಮುಂದೆ ತೆರೆದಿಡಬೇಕು. ವಾದವನ್ನ ಮಂಡಿಸುವ ಮೂಲಕ ಯಾವುದೇ ಕಾರಣಕ್ಕೂ ಕೂಡ ನೀರನ್ನ ಹರಿಸದಂತೆ ರೀತಿಯಲ್ಲಿ ನೋಡ್ಕೊಳ್ಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇರುವಂತದ್ದು. ಅದರ ಜೊತೆಗೆ ಸಿಡಬ್ಲ್ಯೂಎಂಎ ಸಿಡಬ್ಲ್ಯೂಆರ್ಸಿ ಸಮಿತಿ ಅಂದ್ರೆ ಆ ಒಂದು ಕಮಿಟಿಯಲ್ಲಿರುವಂತಹ ಜೊತೆಗೆ ಪ್ರಾಧಿಕಾರದಲ್ಲಿರುವಂತಹ ಅಧಿಕಾರಿಗಳು ವಾಸ್ತವ ಸ್ಥಿತಿಯನ್ನು ಅರಿತು ಆದೇಶವನ್ನ ಮಾಡಬೇಕು. ಇಲ್ಲಾಂದ್ರೆ ಸಂಕಷ್ಟದ ಮೇಲೆ ಸಂಕಷ್ಟ ರಾಜ್ಯಕ್ಕೆ ಎದುರಾಗುತ್ತೆ ಅನ್ನೋ ಒಂದು ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಒಟ್ಟಾರೆ ಹೇಳೋದಾದ್ರೆ ಕೆಆರ್ಎಸ್ ಸೇರಿದಂತೆ ಕಾವೇರಿ ಕೊಳ್ಳದ ಡ್ಯಾಂಗಳು ಬರಿದಾಗ್ತಾ ಇರುವಂತಹ ಹೊತ್ತಿನಲ್ಲಿ ಸಿಡಬ್ಲ್ಯೂಆರ್ಸಿ ತಮಿಳುನಾಡಿಗೆ ಮುಂದಿನ 15 ದಿನಗಳ ಕಾಲ ಪ್ರತಿನಿತ್ಯ 3,500 ಕ್ಯೂಸೆಕ್ ನೀರನ್ನ ಹರಿಸಬೇಕು ಅಂತ ಹೇಳಿ ಶಿಫಾರಸನ್ನ ಮಾಡಿರುವಂತದ್ದು ರಾಜ್ಯದ ಪಾಲಿಗೆ ಮರಣ ಶಾಸನವಾಗಿ ಪರಿವರ್ತನೆಯಾಗಿದೆ. ಈ ನಿರ್ಧಾರದ ವಿರುದ್ಧ ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ತಿರುಗಿ ಬೀಳಬೇಕು. ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ನೀರನ್ನ ಹರಿಸಬಾರದು ಅಂತ ಹೇಳಿ ಈಗಾಗಲೇ ರೈತರು ಜೊತೆಗೆ ವಿವಿಧ ಸಂಘಟನೆಗಳ ಮುಖಂಡರುಗಳು ಕಾರ್ಯಕರ್ತರು ಹೋರಾಟದ ಹಾದಿಯನ್ನ ಹಿಡಿದಿದ್ದಾರೆ. ಒಂದು ವೇಳೆ ಸರ್ಕಾರ ತಮಿಳುನಾಡಿಗೆ ನೀರು ಹರಿಸಿದ್ದೇ ಆದ್ರೆ ಬೀದಿಗಿಳಿದು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡಬೇಕಾಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಸರ್ಕಾರ ಯಾವ ರೀತಿಯ ನಿರ್ಧಾರವನ್ನ ತೆಗೆದುಕೊಳ್ತದೆ? ಸದ್ಯ ನಾವು ನೀರನ್ನ ಹರಿಸೋದಿಲ್ಲ ಅಂತ ಹೇಳಿದ್ರು ಕೂಡ ಸರ್ಕಾರದ ನಡೆಯನ್ನ ನೋಡ್ಕೊಂಡು ಹೋರಾಟದ ರೂಪುರೇಷೆಗಳನ್ನ ನಿರ್ಧಾರ ಮಾಡ್ತೀವಿ ಅಂತ ಹೇಳಿ ರೈತರು ಹಾಗೂ ವಿವಿಧ ಸಂಘಟನೆಗಳು ಎಚ್ಚರಿಕೆಯನ್ನು ನೀಡಿದ್ದಾರೆ. ಇದಿಷ್ಟು ಕೆಆರ್ಎಸ್ಗೆ ಸಂಬಂಧಪಟ್ಟ ಸುದ್ದಿ ಆಗಿತ್ತು. ಮುಂದಿನ ವರದಿಯನ್ನ ನನ್ನ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು.